ಮಂತ್ರಿಗಳಾಗಿ ಒಂದು ತಿಂಗಳಾಯಿತು. ನಮ್ಮ ಸ್ನೇಹಿತರು ಅವ್ರು ಸ್ವಾಗತಿಸ್ತೀವಿ. ನಿಮಗೆಲ್ಲ ಗೊತ್ತಲ್ಲ, ನೀವು ಯಾಕೆ ಇದ್ರ ಬಗ್ಗೆ ಚಕಾರ ಎತ್ತಾ ಇಲ್ಲ? ಯಾರು ರಕ್ಷಣೆ ಮಾಡ್ತಾ ಇದ್ದೀರಿ? ಇದು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಒಂದು ಅಟಾನಮಸ್ ಬಾಡಿ. ಅದಕ್ಕೆ ಯಾವುದೇ ಸರ್ಕಾರಿ ಫಂಡ್ ಇಲ್ಲ. ನನಗೆ ಇರೋವಂಥ ಮಾಹಿತಿ ಪ್ರಕಾರ ಇನ್ನೂ ಕೂಡ 600 ಕೋಟಿ ರೂಪಾಯಿಗಳನ್ನು ರೈತರ ಬಾಕಿ ಪೆಂಡಿಂಗ್ ಇದೆ. ಅದಕ್ಕೆ ಬಡ್ಡಿ ಬೆಳೀತಾನೇ ಇದೆ. ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾಗಿದ್ರಲ್ಲ, ಅವರು ಮೈಸೂರು ನಗರದ ಸುಮಾರು 12 ರಸ್ತೆಗಳನ್ನು ಕಾಂಕ್ರೀಟ್ ರೋಡ್ ಆ್ಯಂಡ್ ವೈಟ್ ಟ್ಯಾಪಿಂಗ್ ಅಂಥೇಳಿ ತಗೊಂಡ್ರು. ಪ್ರಾಧಿಕಾರದ ಬಡಾವಣೆನೇ ಇನ್ನೂ ಪೂರ್ಣ ಅಭಿವೃದ್ಧಿ ಆಗಿಲ್ಲ. ಕಾನೂನು ಪ್ರಕಾರ ನಗರ ಪಾಲಿಕೆ ವ್ಯಾಪ್ತಿನಲ್ಲಿ ನಗರಾಭಿವೃದ್ಧಿ ಪ್ರಾಧಿಕಾರದ ಹಣನ ಉಪಯೋಗಿಸೋದು ತಪ್ಪು. ಆದರೆ ಕ್ಯಾಬಿನೆಟ್ಟಲ್ಲಿಟ್ಟು 400 ಕೋಟಿ ರೂಪಾಯಿನ ನಗರಾಭಿವೃದ್ಧಿ ಪ್ರಾಧಿಕಾರದ ಹಣವನ್ನೇ ಉಪಯೋಗಿಸಲಿಕ್ಕೆ ಡೈರೆಕ್ಷನ್ ಕೊಟ್ರಿ. ಆಯಿತು, ಏನು ಹೇಳ್ತೀರಿ? ನಗರ ಸಿಟಿ ಡೆವಲಪ್ಮೆಂಟ್ ಆಗಲಿ ಕೊಟ್ಟು ಆಯಿತು, ಕೊಡಿ. ಪ್ರಾಧಿಕಾರದ ನೌಕರರಿಗೆ ಸಂಬಳ ಕೊಡೋಕ್ಕೆ ಸೈಟ್ ಆ್ಯಕ್ಷನ್ ಮಾಡಿಕೊಡ್ತಾ ಇದ್ದೀರಿ. ಆ ಸೈಟಲ್ಲೂ ಸುಮಾರು 50-50 ಹೋದೋ. ಈಗ ವೈಟ್ ಟ್ಯಾಪಿಂಗ್ ಮಾಡ್ತಾ ಇದ್ದೀರಲ್ಲ 12 ರಸ್ತೆ ನೋಡಿ, ಅದರಲ್ಲಿ ಸ್ಪಷ್ಟವಾಗಿದೆ ಕ್ಯಾರೇಜ್ ವೇ ವೈಟ್ ಟ್ಯಾಪಿಂಗ್, ಬಫರ್ ಝೋನ್ ಅಭಿವೃದ್ಧಿ, ಆಯ್ದ ಭಾಗಗಳಲ್ಲಿ ಫುಟ್ಪಾತ್ ಅಭಿವೃದ್ಧಿ, ಆಯ್ದ ಭಾಗಗಳಲ್ಲಿ ಚರಂಡಿ ನಿರ್ಮಾಣ, ಅಡ್ಡ ಮೋರಿಗಳ ಅಭಿವೃದ್ಧಿ ಕಾಮಗಾರಿ, ವಿದ್ಯುತ್ ದೀಪ ಅಳವಡಿಸುವುದು, ಯುಟಿಲಿಟಿ. ಒಟ್ಟು 395 ಕೋಟಿ ಪ್ರಾಧಿಕಾರದಿಂದ ನೀವು ಕೊಟ್ಟು 393 ಕೋಟಿ 85 ಲಕ್ಷ ಆದೇಶ ಮಾಡಿದ್ರಲ್ಲ. ನಾನು ಡೈಲಿ ವಾಕಿಂಗ್ ಹೋಗ್ತಾ ಇರ್ತೀನಿ ನೋಡಿ, ಈ ರಸ್ತೆ ಇದೆ. ನಾನು ಮೊನ್ನೆ ಈಗ ಒಂದು ವಾರದಲ್ಲಿ ಹೋದೆ. ಮೇಲೆ ಮಳೆ ಬಂದರೆ ಒಳಚರಂಡಿ ನೀರು ಕೆಳಗೆ ತನಕ ಬರ್ತದೆ, ಇಲ್ಲಿ ತನಕ. ನೀವು ವಾಟರ್ ಲೈನ್ನ ಒಳಚರಂಡಿನ ಶಿಫ್ಟ್ ಮಾಡಿದೆ, ಈಗ ಮೇಲೆ ನೀವು ಕಾಂಕ್ರೀಟ್ ಹಾಕ್ಬಿಟ್ರೆ ಬಾಳಿಕೆ ಬರುತ್ತಾ? ಆಮೇಲೆ ಜಿಲ್ಲಾಧಿಕಾರಿಗಳಿಗೆ ಮಾತಾಡಿದೆ, ಅವರ ಚೇರ್ಮನ್ ಅಲ್ಲ, ಕೆಲಸ ಸ್ಟಾಪ್ ಮಾಡಿಸಿದ್ರು. ಆಮೇಲೆ AEE ಬಂದರು. ಸರ್, ಅದು ಯೆಲ್ಲೋ ಝೋನು, ಗ್ರೀನ್ ಝೋನು ಅಂತ 3 ಝೋನ್ ಮಾಡ್ಕೊಂಡಿದ್ದೀವಿ ಸರ್. ಫಸ್ಟು ಮಾಡಿಬಿಡ್ತೀವಿ ಕಾಂಕ್ರೀಟ್ನ, ಎಲ್ಲೆಲ್ಲಿ UGD ಒಳಗಿದೆ ಅದನ್ನು ಸೈಡಲ್ಲಿ ಆಮೇಲೆ ಮಾಡ್ಕೋತೀವಿ. ಅದಕ್ಕೆ ಕೇಳಿದೆ, ಅಂಥ ಅರ್ಜೆಂಟ್ ಏನಪ್ಪ ನಿನಗೆ? ಮೇಲೆ ಕಬ್ಬಣ ಹಾಕಬೇಕು, ಆಗ್ತಾ ಇಲ್ಲ. ಯಾರೋ ಒಬ್ಬ ರೆಡ್ಡಿಗೆ ಪ್ಯಾಕೇಜ್ ಕೊಟ್ಟಿದ್ದಾರೆ 400 ಕೋಟಿನೂ ಒಟ್ಟಿಗೆ. ಇದ್ರ ಉದ್ದೇಶ ಏನು? ಆಯಿತು, ಈಗ ಇಲ್ಲೇ ಈಗ ಮಳೆ ಬಿದ್ದರೆ ಓಪನ್ ಆಯ್ತದೆ. ಎಲ್ಲ ರೋಡ್ ಮಧ್ಯದಲ್ಲಿ ಮ್ಯಾನುವಲ್ ಅವೆ. ಈಗ ನೀವು ಮೇಲೆ ಕಾಂಕ್ರೀಟ್ ಹಾಕಿ ಮುಚ್ಚಿಬಿಡ್ತೀರಿ.
ಸೈಡಲ್ಲಿ ಆಮೇಲೆ ಅಗಿತೀರಿ ಯು ಜಿ ಡಿ ಹಾಕಕ್ಕೆ. ಇಲ್ಲಿ ಮ್ಯಾನುವಲ್ ಇರ್ತಾವಲ್ಲ, ಸೆಂಟ್ರಲ್ ಯಾವ್ದಾದ್ರು ಸೆಂಟ್ರಲ್ ಮ್ಯಾನುವಲ್ಗಳು, ಲಾರಿ ಲೋಡ್ ಲಾರಿ ಬಂದರೆ ಒಳಗೆ ಹೋಯ್ತವೆ. ಏನಾಯ್ತು ನಿಮ್ಮ ಕಾಂಕ್ರೀಟು ಹೊಡೆಯೋಕ್ಕಾಯ್ತದ? ಈ ಕೆಲಸ ಮಾಡಿ ಅವೈಜ್ಞಾನಿಕವಾಗಿ ಮಾಡಿದ್ರೆ ಸರಿನಾ? ಆಮೇಲೆ ಡಿ ಸಿ ಅವ್ರು ಹೇಳಿ ಕೆಲಸ ಸ್ಟಾಪ್ ಮಾಡಿಸೋರು. ಈಗ ಅವನು ಸುಣ್ಣ ತಗೊಂಡು ಬಣ್ಣ ತಗೊಂಡು ಬೆಳಿತಾವನೆ. ಲೈನ್ ಎಲ್ಲಿ ಬಂದದೆ ಈಗ ನೋಡಿ, ಹೋಗಿ ಕಾಣಿಸ್ತದೆ. ಇದ್ರ ಉದ್ದೇಶ ಅವನು ಕಾಂಕ್ರೀಟ್ ಎಳ್ಕೊಂಡು ಹೊಂಟೋಗೋದು, ಅವನು ಬಿಲ್ ಮಾಡ್ಕೊಂಡು ಯಾವನಿಗೆ ಬೇಕು ಪರ್ಸೆಂಟೇಜ್ ಕೊಟ್ಬಿಟ್ಟು ಹೊಂಟೋಗೋದು. ಈ ಥರ ಒಂದು ಕಡೆ 50-50ರಲ್ಲಿ ನಗರಾಭಿವೃದ್ಧಿ ಪ್ರಾಧಿಕಾರ ಮುಳುಗೋಯ್ತು. ಪೆನ್ಷನ್ ಕೊಡೋಕ್ಕೆ ದುಡ್ಡಿಲ್ದನೆಯ, ಸಂಬಳ ಕೊಡೋಕ್ಕೆ ದುಡ್ಡಿಲ್ದನೆಯ ಆ್ಯಕ್ಷನ್ ಮಾಡಿಕೊಡ್ತಾ ಇದ್ದೀರಿ. ಇನ್ನೊಂದಷ್ಟು ಏನೋ ದುಡ್ಡಿದ್ದನ್ನ ಅದೇನೋ ವೈಟ್ ಟ್ಯಾಪಿಂಗು, ಕಾಂಕ್ರೀಟ್ ರೋಡು 400 ಕೋಟಿ ಕೊಡೋಕ್ಕೆ ಈ ರಾಜ್ಯದಲ್ಲಿ ನೀವು ಎಷ್ಟನೇ ವರ್ಷ ಮುಖ್ಯಮಂತ್ರಿ? ದೇವರಾಜ್ ಅರಸು ಅವರನ್ನ ಮೀರಿಸ್ ಮುಖ್ಯಮಂತ್ರಿ. ಇದಕ್ಕೆ ಮೂಡ ದುಡ್ಡು ಬೇಕಿತ್ತಾ? ಆಯಿತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.